ಸಿಜೆಪಿ ಪ್ರೊಟೆಸ್ಟ್ ವಿರುದ್ಧ ಸಿಡಿದೆದ್ದಿದ್ದಾರೆ ಹಿಂದೂ ಹುಲಿ ಯತ್ನಾಳ್ ಅವರು. ದೆಹಲಿಯಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆ ಬಗ್ಗೆ ಮಾತನಾಡಿದ್ದು, ಇದರ ಹಿಂದೆ ಷಡ್ಯಂತರವಿದೆ. ಮೋದಿ ಪ್ರಧಾನಿಯಾಗಿರುವುದನ್ನು ಅಮೆರಿಕ, ಚೀನಾಗೆ ಸಹಿಸಲಾಗ್ತಿಲ್ಲ. ಪಾಕಿಸ್ತಾನ್ ಸೇರಿ ಹಲವು ದೇಶಗಳು ಆರ್ಥಿಕ ಸಹಾಯ ಮಾಡ್ತಿದೆ ಈ ಪ್ರೊಟೆಸ್ಟ್ಗೆ ಅಂತ ನೇರವಾಗಿ ಆರೋಪಿಸಿದ್ದಾರೆ. ಕೇವಲ ನಮ್ಮಲ್ಲಿರೋ ನಾಯಕರಷ್ಟೇ ಅಲ್ಲ, ಸಿಜೆಪಿ ಪ್ರೊಟೆಸ್ಟ್ ವಿರುದ್ಧ ಈಗ ಯತ್ನಾಳ್ ಅವರು ಹರಿಹಾಯ್ದಿದ್ದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಪ್ರತಿಭಟನೆಗೆ ಸಪೋರ್ಟ್ ಕೊಡಲಾಗ್ತಾ ಇದೆ ಅಂತ ಹಿಂದೂ ಹುಲಿ ಯತ್ನಾಳ್ ಅವರು ಮಾತನಾಡಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರೋ ಪ್ರತಿಭಟನೆ ಹಿಂದೆ ದೊಡ್ಡ ಷಡ್ಯಂತರವಿದೆ. ಮೋದಿ ಪ್ರಧಾನಿಯಾಗಿರೋದನ್ನು ಅಮೆರಿಕ, ಚೀನಾದಂಥ ರಾಷ್ಟ್ರಗಳಿಗೆ ಸಹಿಸಲಾಗ್ತಾ ಇಲ್ಲ. ಪಾಕಿಸ್ತಾನ್ ಸೇರಿ ಹಲವು ದೇಶಗಳು ಆರ್ಥಿಕ ಸಹಾಯ ಮಾಡ್ತಿವೆ. ಆ ಸಹಾಯದಿಂದಲೇ ಈ ಪ್ರತಿಭಟನೆ ನಡೀತಾ ಇದೆ. ಈಗ ಪಾಕಿಸ್ತಾನ್ ಸೇರಿ ಹಲವು ದೇಶಗಳು ಆರ್ಥಿಕ ಸಹಾಯ ಮಾಡುತ್ತಿದ್ದು, ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಒಂದು ಪ್ರತಿಭಟನೆ ಮಾಡಲು ಲಕ್ಷಾಂತರ ರೂಪಾಯಿ ಹಣ ಬೇಕು. ಎಲ್ಲಿಂದ ಬರ್ತಾ ಇದೆ ಹಾಗಾದ್ರೆ? ಅಮೆರಿಕಾನೋ, ಚೀನಾನೋ, ಪಾಕಿಸ್ತಾನೋ ಸಹಾಯ ಮಾಡ್ತಾ ಇದೆಯಾ ಹಾಗಾದ್ರೆ ಆರ್ಥಿಕವಾಗಿ ಈ ಪ್ರತಿಭಟನಾಕಾರರಿಗೆ? ಇವರು ಹೇಗೆ ನಡೆಸ್ತಿದ್ದಾರೆ? ನಕಲಿ ಗಾಂಧಿ ಕುಟುಂಬ ಮಾಡಿಸ್ತಿದೆ ಇದನ್ನೆಲ್ಲ. ನೇರವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಟಾಂಗ್ ಕೊಟ್ಟಿದ್ದಾರೆ. ಸದನದಲ್ಲಿ ಚರ್ಚೆ ಮಾಡದೆ ಬೇಕು ಅಂತಾನೆ ಬೀದಿಗಿಳಿದಿದ್ದಾರೆ. ಮೋದಿಯವರ ಮನೆ ಮುಂದೆ ಧರಣಿ ಕೂತು ಈಗ ಡ್ರಾಮಾ ಮಾಡ್ತಿದ್ದಾರೆ ಇವರು ಅಂತ ಯತ್ನಾಳ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿಜೆಪಿ ಹೋರಾಟದ ಬಗ್ಗೆ ಹಿಂದೂ ಹುಲಿ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಈಗ ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಹಣ ಬೇಕು. ಹಾಗಾದರೆ ಎಲ್ಲಿಂದ ಬರ್ತಾ ಇದೆ ಪ್ರತಿಭಟನಾಕಾರರಿಗೆ ಹಣ? ಇದೆಲ್ಲ ಮೋದಿ ಪ್ರಧಾನಿಯಾಗಿರೋದನ್ನು ಸಹಿಸಲಾಗದೆ ಅಮೆರಿಕ, ಚೀನಾ ಮತ್ತು ಪಾಕಿಸ್ತಾನ ಆರ್ಥಿಕ ನೆರವು ನೀಡ್ತಾ ಇದೆ ಈ ಪ್ರತಿಭಟನಾಕಾರರಿಗೆ. ಆರ್ಥಿಕ ಸಹಾಯ ಮಾಡ್ತಿವೆ ಈ ಪ್ರತಿಭಟನೆ ಮಾಡಲಿಕ್ಕೆ. ಹೀಗಾಗಿ ರಾಹುಲ್ ಗಾಂಧಿ ಒಂದು ಕಡೆ ಡ್ರಾಮಾ ಮಾಡ್ತಿದ್ದಾರೆ. ಅವರ ನಾಯಕರು ಸಹಿತ ಹೇಳಿಕೆಗಳನ್ನ ಕೊಡ್ತಾ ಓಡಾಡ್ತಾ ಇದ್ದಾರೆ. ಇವರು ಹೇಗೆ ನಡೆಸ್ತಿದ್ದಾರೆ ಈ ಒಂದು ಪ್ರತಿಭಟನೆಯನ್ನ? ನಕಲಿ ಗಾಂಧಿ ಕುಟುಂಬ ಮಾಡಿಸ್ತಿದೆ ಇದನ್ನೆಲ್ಲ. ಅವರ ಕುಮ್ಮಕ್ಕಿಲ್ಲದೆ ಇದು ನಡೆಯೋದಿಲ್ಲ ಅಂತ ಡೈರೆಕ್ಟ್ ಆಗಿ ಟಾಂಗ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರಿಗೆ. ಸಿಜೆಪಿ ಹೋರಾಟದ ಬಗ್ಗೆ ಹಿಂದೂ ಹುಲಿ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ.